ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಜಂಟಿ ಕಾರ್ಯಾಚರಣೆ ನಡೆಸುತ್ತವೆ ಅಂತ ಪ್ರತಿಪಕ್ಷಗಳು ನಿರಂತರವಾಗಿ ಆರೋಪಗಳನ್ನ ಮಾಡ್ತಾನೆ ಇದ್ದಾವೆ. ಒಂದು ರೀತಿ ಎಲೆಕ್ಷನ್ ಕಮಿಷನ್ ಬಿಜೆಪಿ ಮೈತ್ರಿಯ ಭಾಗ. ಬಿಜೆಪಿ ಬೇರೆ ಅಲ್ಲ, ಎಲೆಕ್ಷನ್ ಕಮಿಷನ್ ಬೇರೆ ಅಲ್ಲ ಅನ್ನುವಂತಹ ಆರೋಪ ಮ- ವಿರೋಧ ಪಕ್ಷಗಳದ್ದು. ಅದಕ್ಕೆ ಪೂರಕ ಅನ್ನುವ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ನಡೆದುಕೊಳ್ಳುವ ರೀತಿ, ಎಲೆಕ್ಷನ್ ಕಮಿಷನ್ನ ಮುಖ್ಯ ಆಯುಕ್ತರಾಗಿರುವಂತಹ ಜ್ಞಾನೇಶ್ ಕುಮಾರ್ ಗುಪ್ತಾ ನಡೆದುಕೊಳ್ಳುವ ರೀತಿ ಮತ್ತು ಪ್ರತಿಪಕ್ಷಗಳು ಕೇಳುವ ಪ್ರಶ್ನೆಗಳನ್ನ ಉಡಾಫೆಯಿಂದ ಉಡಾಯಿಸಿ ಉತ್ತರ ಕೊಡದೆ ಪ್ರತಿಪಕ್ಷಗಳ ವಿರುದ್ಧ ದಾಳಿ ಮಾಡುವಂತಹ, ವಾಗ್ದಾಳಿ ನಡೆಸುವಂತಹ ಮುಖ್ಯ ಚುನಾವಣಾ ಆಯುಕ್ತ ಮಿಸ್ಟರ್ ಜ್ಞಾನೇಶ್ ಕುಮಾರ್ ಗುಪ್ತಾ. ಹಾಗಾಗಿ ವಿಪಕ್ಷಗಳು ಮಾಡುವಂತಹ ಆರೋಪಗಳಲ್ಲಿ ಹುರುಳಿದೆ ಅಂತ ಯಾರಿಗೂ ಬೇಕಾದ್ರೂ ಅನ್ನಿಸ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲದೆ SIR ಹೆಸರಿನಲ್ಲಿ, ಇನ್ಯಾವುದ್ಯಾವುದೋ ಹೆಸರಿನಲ್ಲಿ ಮತದಾರರ ಪಟ್ಟಿಯಲ್ಲಿ ಕೈ ಆಡಿಸುವಂತಹದ್ದು ಮತ್ತು ಯಾವೆಲ್ಲ ರೀತಿಯಲ್ಲಿ ಅಲ್ಲಿ ಗೋಲ್ಮಾಲ್ಗಳಾಗ್ತಿದ್ದಾವೆ, ಇನ್ನೇನೋ ಆಗ್ತಿದ್ದಾವೆ ಅನ್ನೋದಕ್ಕೆ ಆಗಾಗ ನಿದರ್ಶನಗಳು ಹೊರಗಡೆ ಬರ್ತಾನೆ ಇರ್ತವೆ. ಒಂದೇ ಮನೆಯಲ್ಲಿ 150-200 ಜನ ಇರುವಂತಹದ್ದು, ಒಂದೇ ಅಡ್ರೆಸ್ ಅಲ್ಲಿರೋದು, ಒಂದೇ ಅಪ್ಪನ ಹೆಸರಲ್ಲಿ 100 ಜನ ಇರುವಂತಹದ್ದು, ಎಂಥದ್ದು ಒಂದೊಂದಲ್ಲ. ಬದುಕಿರೋರ್ನು ಸತ್ತೋಗಿದ್ದಾರೆ ಅನ್ನೋದು, ಪಾಪ ಆ ಸತ್ತು ಹೋಗಿದ್ದೀನಿ ಅಂತ ಹೇಳ್ಕೊಂಡವರು ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೊಂಡು ನಾನು ಬದುಕಿದ್ದೀನಿ ಸ್ವಾಮಿ ಅಂತ ಹೇಳಬೇಕಾದಂತಹ ಅನಿವಾರ್ಯತೆ. ಹೀಗೆ ನಾನಾ ರೀತಿಯಲ್ಲಿ ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಪರ ಇದೆ, ಬಿಜೆಪಿಯ ಚಮಚಾಗಿ ಕೆಲಸ ಮಾಡ್ತಿದೆ ಅನ್ನೋದಕ್ಕೆ ನಿದರ್ಶನಗಳು ಸಿಗ್ತಾನೆ ಇರ್ತವೆ. ಪ್ರತಿಪಕ್ಷಗಳು ಅವುಗಳನ್ನು ಹಿಡ್ಕೊಂಡು ಪ್ರತಿರೋಧ, ಪ್ರತಿಭಟನೆ ಎಲ್ಲವನ್ನೂ ಮಾಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಈಗ ಒಂದು ಹೊಸ ಉದಾಹರಣೆ ಸಿಕ್ಕಿದೆ ಕೇರಳಂನಿಂದ ಬರ್ತಿರುವಂತಹದ್ದು. ಕೇರಳಂನಲ್ಲಿ ಒಂದು ಎಲೆಕ್ಷನ್ ಕಮಿಷನ್, ಕೇರಳಂ ಎಲೆಕ್ಷನ್ ಕಮಿಷನ್ದು ಒಂದು ಪತ್ರ, ಇಮೇಲು ಎಲ್ಲರಿಗೂ ಹೋಯ್ತು. ಯಾರಿಗೆ? ಎಲ್ಲ ಪಕ್ಷಗಳಿಗೂ ಹೋಯ್ತು, ಎಲ್ಲ ರಿಟರ್ನಿಂಗ್ ಆಫೀಸರ್ಗಳಿಗೂ ಹೋಯ್ತು, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನರ್ಗಳಿಗೂ ಹೋಯ್ತು. ಆ ಎಲೆಕ್ಷನ್ ಕಮಿಷನ್ ಕಳಿಸಿದ ಪತ್ರದಲ್ಲಿ ಬಿಜೆಪಿಯ ಸೀಲ್ ಇದೆ. ಎಲೆಕ್ಷನ್ ಕಮಿಷನ್ ಸೀಲ್ ಇಲ್ಲ, ಬಿಜೆಪಿ ಸೀಲ್ ಇದೆ. ಸೊ ಏನಿದು ಇಡೀ ಪ್ರಕರಣ? ಅದಕ್ಕೆ ಎಲೆಕ್ಷನ್ ಕಮಿಷನ್ ಯಥಾ ಪ್ರಕಾರ ಉಡಾಫೆಯ ಉತ್ತರವನ್ನ ಹೇಗೆ ನೀಡಿದೆ ಮತ್ತು ಈ ಪತ್ರವನ್ನ ಪ್ರಕಟಿಸಿದವರಿಗೆ ನೋಟಿಸ್ಗಳನ್ನ ಕೊಡ್ತಾ ಇದೆ, ಡಿಲೀಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಸತ್ಯ ಗೊತ್ತಾಗ್ಬಿಟ್ರೆ ಜನಕ್ಕೆ ಕಷ್ಟ ಅಲ್ವಾ? ಹಾಗಾಗಿ ಸೊ ಏನಿದು ಘಟನೆ ಮತ್ತು ರಾಹುಲ್ ಗಾಂಧಿ ಮಾಡುವ ಆರೋಪಗಳಿಗೂ ಇದಕ್ಕೂ ಹೇಗೆ ನಾವು ಮಿಕ್ಸ್ ಮಾಡಿ ನೋಡಬಹುದು ಅನ್ನೋದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಮೊದಲಿಗೆ ಇದೇನಿದು ಇಡೀ ಪ್ರಕರಣ ಅಂತ ನೋಡೋದಾದ್ರೆ, ಮೊನ್ನೆ ಮಾರ್ಚ್ 21ನೇ ತಾರೀಕು ಎಲೆಕ್ಷನ್ ಕಮಿಷನ್ ಆಫ್ ಕೇರಳಂ ಒಂದು ಇಮೇಲ್ ಅನ್ನ ಕಳಿಸುತ್ತೆ. ಆ ಇಮೇಲ್ ಅಲ್ಲಿ ಒಂದು ಪತ್ರವನ್ನು ಅಟ್ಯಾಚ್ ಮಾಡಿರುತ್ತೆ. ಆ ಇಮೇಲ್ ಯಾರ್ಯಾರಿಗೆ ಕಳಿಸಿದ್ದು ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕಳಿಸಿದೆ, ಎಲ್ಲ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಗಳಿಗೂ ಕಳಿಸಿದೆ ಮತ್ತು ರಿಟರ್ನಿಂಗ್ ಆಫೀಸರ್ಗಳು ಎಲ್ಲರಿಗೂ ಕಳಿಸಿದೆ ಇಡೀ ರಾಜ್ಯದಲ್ಲಿ. ಆ ಪತ್ರ ಮೇಲೆ ಹೆಡ್ಡಿಂಗು ಇದೆ, ಎಲ್ಲ ಇದೆ, ಅವ್ರದೇ ಪತ್ರ. ಆದರೆ ಹೋಗಿದ್ದು ಮಾತ್ರ ಪ್ರೈವೇಟ್ ಇಮೇಲ್ ಅಡ್ರೆಸ್ ಇಂದ, ಎಲೆಕ್ಷನ್ ಕಮಿಷನ್ ಅಫಿಷಿಯಲ್ ವೆಬ್ಸೈಟ್ ಇಂದ ಹೋಗಿಲ್ಲ, ಅಫಿಷಿಯಲ್ ಇಮೇಲ್ ID ಇಂದ ಹೋಗಿಲ್ಲ ರಾಜಕೀಯ ಪಕ್ಷಗಳಿಗೆ. ಅದು ಪ್ರೈವೇಟ್ ಇಮೇಲ್ ಇಂದ ಹೋಗಿದೆ. ಸರಿ, ಅದೇ ಅನುಮಾನಾಸ್ಪದ, ಪ್ರೈವೇಟ್ ಇಂದ ಯಾಕೆ ಹೋಯ್ತು ಅನ್ನೋದು. ಎರಡನೇದು, ಎಲೆಕ್ಷನ್ ಕಮಿಷನ್ ಹೆಸರಿದೆ, ಮೇಲೆ ಟಾಪ್ ಅಲ್ಲಿ ಎಲ್ಲ ಇದೆ, ಕೆಳಗಡೆ ಸೀಲು ಬಿಜೆಪಿ ಕೇರಳಂದಿದೆ. ಬಿಜೆಪಿ ಕೇರಳಂ ಘಟಕದ್ದು ಸೀಲ್ ಇದೆ ಅದರ ಮೇಲೆ. ಸೊ ಅಲ್ಲಿಗೆ ರಾದ್ಧಾಂತ ಶುರುವಾಯಿತು. ಎಲ್ಲರೂ ಸಹ ಟ್ರೋಲ್ ಮಾಡೋದಕ್ಕೂ ಒಂದ್ ಕಡೆ ಶುರು ಮಾಡ್ಕೊಂಡ್ರೆ, ಟೀಕೆ ಮಾಡೋರು ಟೀಕೆ ಮಾಡಿದ್ರು, ಪ್ರತಿಪಕ್ಷಗಳು ಹೇಳಿದ್ರು ಇಷ್ಟೇ ನಾವು ಹೇಳ್ಕೊಂಡು ಬಂದಿದ್ದು ಇಷ್ಟು ವರ್ಷ, ಇಷ್ಟು ದಿನ ನಾವು ಹೇಳ್ತಾ ಇದ್ದಿದ್ದೇನೆ, ಬಿಜೆಪಿ ಬೇರೆ ಅಲ್ಲ, ಎಲೆಕ್ಷನ್ ಕಮಿಷನ್ ಬೇರೆ ಅಲ್ಲ, ಇಬ್ರು ಒಂದೇನೆ. ಇಬ್ರು ಸೇರ್ಕೊಂಡು ಈ ದೇಶದ ಎಲೆಕ್ಷನ್ ಪ್ರೊಸೆಸ್ ಅನ್ನೇ ನಾಶ ಮಾಡಿ ಬಿಸಾಕಿದ್ದಾರೆ, ಪ್ರಜಾಪ್ರಭುತ್ವನ ಕೊಂದು ಬಿಸಾಕಿದ್ದಾರೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡೋದಕ್ಕೆ ಶುರು ಮಾಡಿದ್ರು. ಅಷ್ಟರಲ್ಲಿ ಎಚ್ಚೆತ್ತುಕೊಂಡಂತಹ ಎಲೆಕ್ಷನ್ ಕಮಿಷನ್ ಒಂದು ಕ್ಲಾರಿಫಿಕೇಶನ್ ಅನ್ನು ಬಿಡ್ತು. ಇದು ಆಕ್ಚುಲಿ 2019ರಲ್ಲಿ ಕಳಿಸಿದಂತಹ ಒಂದು ಪೇಪರ್ ಇದು. ಇದು ಬೈ ಮಿಸ್ಟೇಕ್ ಈ ಇಮೇಲ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ನಾವು ಆಕ್ಚುಲಿ ಬಿಜೆಪಿ ಕೇಳಿದ್ದ ಕೆಲವು ಕ್ಲಾರಿಫಿಕೇಶನ್ಗಳಿಗೆ ಕೊಟ್ಟಂತಹ ಉತ್ತರದ ಪೇಪರು. ಹಾಗಾಗಿ ಬಿಜೆಪಿ ಸೀಲ್ ಇದೆ ಅದರ ಮೇಲೆ. ಅದು ಬೈ ಮಿಸ್ಟೇಕ್ ಬಂದಿದೆ, ನಾವೀಗ ಡಿಲೀಟ್ ಮಾಡಿದ್ದೀವಿ, ಸರಿಪಡಿಸಿದ್ದೀವಿ ಅಂತ. ಆ ನಂತರ ಏನು ಮಾಡ್ತಾರೆ ಇವರು ಅಂದ್ರೆ, ಯಾರ್ಯಾರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟಿಸಿದ್ರು ಈ ಪತ್ರವನ್ನ, ಎಲ್ರಿಗೂ ನೋಟಿಸ್ಗಳನ್ನು ಕೊಡ್ತಾರೆ. ಇಮಿಡಿಯೇಟ್ ಆಗಿ ಅದನ್ನ ತೆಗೆದು ಬಿಸಾಕಬೇಕು, ಬಲವಂತಕ ತೆಗೆಸ್ತಾರೆ. ಇದಕ್ಕೆ ಸಾಥ್ ಕೊಡೋದು ಯಾವುದು ಗೊತ್ತಾ?
ಕೇರಳಂ ಸರ್ಕಾರದ ಪೊಲೀಸರು ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ ನಡುವೆ ನಂಟಿದೆ ಅಂತ ಹೇಳುವಂತಹ ರೀತಿಯ ಒಂದು ಪತ್ರ ಬರುತ್ತೆ. ಅದರಲ್ಲಿ ಬಿಜೆಪಿ ಸೀಲ್ ಇರುತ್ತೆ ಎಲೆಕ್ಷನ್ ಕಮಿಷನ್ ಪತ್ರದ ಮೇಲೆ. ಅದನ್ನು ತೆಗಿಬೇಕು ಅಂತ ಎಲೆಕ್ಷನ್ ಕಮಿಷನ್ ಹೇಳುತ್ತೆ. ತೆಗೆಸಿದ್ದು, ಬಲವಂತ ಮಾಡಿ ತೆಗೆಸಿದ್ದು ಕೇರಳಂ ಪೊಲೀಸರು. ಕೇರಳಂನಲ್ಲಿ ಇರೋದು ಕಮ್ಯುನಿಸ್ಟ್ ಸರ್ಕಾರ. ಸೊ ನಿಮಗೆ ಒಂದಕ್ಕೊಂದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಯಾಕಂದ್ರೆ ಕಮ್ಯುನಿಸ್ಟರು ಸಹ ಮೊದಲನೇ ದಿನದಿಂದ ಆರೋಪ ಮಾಡ್ಕೊಂಡು ಬರ್ತಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಿಜೆಪಿಯ ಏಜೆಂಟು, ಕೈಗೊಂಬೆ, ಚಮಚ ಹೀಗೆಲ್ಲ ಆರೋಪ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಅದೇ ಸರ್ಕಾರದ ಪೊಲೀಸರು ಹುಡುಕಿ ಸೋಷಿಯಲ್ ಮೀಡಿಯಾದಲ್ಲಿರೋ ಪೋಸ್ಟ್ ಅವರನ್ನ ಹೋಗಿ ತೆಗಿಲೇಬೇಕು ಅಂತ ಬಲವಂತ ಮಾಡಿ ತೆಗೆಸ್ತಿದ್ದಾರೆ. ಆ ಪೊಲೀಸರೇ, ಕೇರಳಂನ ಪೊಲೀಸರೇ ತೆಗೆಸ್ತಿರೋದು. ಸೊ ನೀವು ಇದನ್ನ ಹೆಂಗೆ ಅರ್ಥ ಮಾಡ್ಕೊಳ್ತೀರ? ಒಂದು. ಇನ್ನೊಂದು, ನೀವು ಏನೇ ಕ್ಲಾರಿಫಿಕೇಶನ್ ಕೊಟ್ಟರು ಸಹ ಇಂತಹ ವಿಚಾರದಲ್ಲಿ ಮೊದಲೇ 1000 ಆರೋಪಗಳು ನಿಮ್ಮ ಮೇಲೆ ಇರಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಮೇಲೆ ಇಂತಹ ಕ್ಲಾರಿಫಿಕೇಶನ್ ಕೊಟ್ಟ ತಕ್ಷಣ ಅದು ಯಾವುದೋ ಪತ್ರಕ್ಕೆ ಏನಕ್ಕೋ ಆಗಿ ಸೀಲು ಬಂದಿತ್ತು ಅಂತ. ಎಲೆಕ್ಷನ್ ಕಮಿಷನ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದರೂ ಸಹ, ಕ್ಲಾರಿಫಿಕೇಶನ್ ಕೊಟ್ಟಿರುವ ಕಾಗದ ಪತ್ರನೇ ಆಗಿದ್ದರೂ ಸಹ ಅದ್ರ ಮೇಲೆ ಬಿಜೆಪಿ ಸೀಲ್ ಹೇಗೆ ಬಂತು? ಬಿಜೆಪಿ ಸೀಲ್ ಇದ್ದಿದ್ದ ಪೇಪರ್ ಎಲೆಕ್ಷನ್ ಕಮಿಷನ್ ಏನಕ್ಕೆ ಸಿಕ್ತು? ಹಾಗಾದ್ರೆ ಬೇರೆ ಕಡೆ ಬಿದ್ದಿದ್ರೆ ಆ ಸೀಲು ಬೇರೆ ಎಲ್ಲೋ ಹಾಕಿದ್ರು ಅನ್ನೋದಾದ್ರೆ, ಅಥವಾ ಎಲೆಕ್ಷನ್ ಕಮಿಷನ್ ಹತ್ರ ಬಿಜೆಪಿ ಸೀಲ್ ಎಲ್ಲಿಂದ ಬಂತು, ಯಾಕೆ ಬಂತು? ಸೊ ಪ್ರತಿಪಕ್ಷ ಹೇಳುತ್ತಿರೋದು ಬಿಜೆಪಿ ಕಚೇರಿ ಬೇರೆ ಅಲ್ಲ, ಎಲೆಕ್ಷನ್ ಕಮಿಷನ್ ಕಚೇರಿ ಬೇರೆ ಅಲ್ಲ, ಎರಡು ಒಂದೇ. ಹಾಗಾಗಿ ಅವ್ರದೇ ಸೀಲ್ ಬಳಸ್ಕೊಂಡಿದ್ದಾರೆ, ಇಟ್ಸ್ ಓಕೆ ಅಂತ ಟ್ರೋಲು ಅದನ್ನೇ ಮಾಡ್ತಿರೋದು. ಇನ್ನು ಈ ಎಲೆಕ್ಷನ್ ಕಮಿಷನ್ ಮೇಲಂತ ಬಂದಿರುವಂತಹ SIR ಕುರಿತು ಆರಂಭದಲ್ಲಿ ಹೇಳಿದೆ, ಬೇರೆ ಆರೋಪಗಳ ಬಗ್ಗೆ ಆರಂಭದಲ್ಲಿ ಹೇಳಿದೆ. ಇನ್ನು ಅತಿ ದೊಡ್ಡ ಆರೋಪ ಬಂದಿದ್ದು ಮತದಾರರ ಪಟ್ಟಿಯಲ್ಲಿ ಗೋಲ್ಮಾಲ್ ನಡೆಸಿರುವಂತಹದ್ದು. ಕರ್ನಾಟಕದ ಮಹದೇವಪುರ ಕ್ಷೇತ್ರವನ್ನು ಒಳಗೊಂಡಂತೆ, ಬೀದರ್ ಕ್ಷೇತ್ರವನ್ನು ಒಳಗೊಂಡಂತೆ, ಮಹಾರಾಷ್ಟ್ರದ ಒಂದು ಕ್ಷೇತ್ರವನ್ನು ತಗೊಂಡು 3 ಬಾರಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದಂತಹ ರಾಹುಲ್ ಗಾಂಧಿ ಒಂದಷ್ಟು ಆರೋಪಗಳನ್ನ ಸೀರಿಯಸ್ ಆಗಿ ಮಾಡಿದ್ರು ಮತ್ತು ಆ ಆರೋಪಗಳಲ್ಲಿ ಗಂಭೀರತೆ ಇತ್ತು. ಹೇಗೆ ಡಿಲೀಟ್ ಆಗ್ತವೆ ಹೆಸರುಗಳು ಅನ್ನೋದು ಒಂದು ಕಡೆ ಆದರೆ, ಹೇಗೆ ಆಡ್ ಆಗ್ತವೆ ಅದರಲ್ಲಿ ಹೆಸರುಗಳು ಅನ್ನೋದು ಒಂದು ಕಡೆ ಆದರೆ, ಹೇಗೆ ಫೇಕ್ ಫೋನ್ ನಂಬರ್ಗಳನ್ನ ಬಳಸ್ಕೊಂಡು ಏನೇನು ಮಾಡ್ತಾರೆ, ಎಲೆಕ್ಷನ್ ಲಿಸ್ಟ್ ನ ರಿವೈಸ್ ಮಾಡೋದು ಅಥವಾ ಡಿಲೀಟ್ ಮಾಡೋದು, ಎಲ್ಲ ವಿಚಾರದಲ್ಲಿಯೂ ಸಹ ರಾಹುಲ್ ಗಾಂಧಿ 3 ಪ್ರೆಸ್ ಕಾನ್ಫರೆನ್ಸ್ ನಡೆಸಿ ಆರೋಪಗಳನ್ನ ಮಾಡಿದ್ರು. SIR ವಿರುದ್ಧ ಹೋರಾಟ ಮಾಡಿದ್ರು. ಬಿಹಾರದಲ್ಲಿ 16-17 ದಿನಗಳ ಯಾತ್ರೆಯನ್ನ ಕೈಗೊಂಡಿದ್ರು. ಅಷ್ಟೆಲ್ಲ ಇರಬೇಕಾದ್ರೆ ಎಲೆಕ್ಷನ್ ಕಮಿಷನ್ ಇಂದ ಈ ತರದ್ದೊಂದು ಹೊರಗಡೆ ಬರುತ್ತೆ ಅನ್ನೋದಾದ್ರೆ, ಒಂದು ಎಲೆಕ್ಷನ್ ಕಮಿಷನ್ ವಿ ಡೋಂಟ್ ಕೇರ್, ಈ ದೇಶದಲ್ಲಿ ಪ್ರತಿಪಕ್ಷಗಳನ್ನು ನಾವು ಕೇರ್ ಮಾಡಲ್ಲ, ಪ್ರಜಾಪ್ರಭುತ್ವ ಕೇರ್ ಮಾಡಲ್ಲ, ಎಲೆಕ್ಷನ್ ಸಿಸ್ಟಮ್ ಅನ್ನ ಕೇರ್ ಮಾಡಲ್ಲ, ನಾವು ಮಾಡಿದ್ದೆ ಸರಿ ಅಂತ ದುರಹಂಕಾರಕ್ಕೆ ಬಿದ್ದಿದೆಯಾ ಎಲೆಕ್ಷನ್ ಕಮಿಷನ್? ಆ ಪ್ರಶ್ನೆ ಬರುತ್ತೆ. ಇನ್ನೊಂದು, ವಿಪಕ್ಷಗಳು ಮಾಡ್ತಿರುವಂತಹ ಆರೋಪ ಆರಂಭದಲ್ಲಿ ಹೇಳ್ದಂಗೆ ನಾನು, ನಿಜಾನ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಕೈ ಜೋಡಿಸ್ಕೊಂಡು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಒಬ್ರಿಗೊಬ್ರು ಹೆಲ್ಪ್ ಅಲ್ಲ, ಬಿಜೆಪಿಗೆ ಎಲೆಕ್ಷನ್ ಕಮಿಷನ್ ಹೆಲ್ಪ್ ಮಾಡ್ತಾ ಇದೆ. ಆ ಮೂಲಕ ಬಿಜೆಪಿ ಕಳ್ಳದಾರಿಯಲ್ಲಿ, ಕಳ್ಳ ಓಟುಗಳ ಮೂಲಕ, ಎಲೆಕ್ಷನ್ ಕಮಿಷನ್ ಸಹಾಯದ ಮೂಲಕ, ಮೈತ್ರಿಯ ಮೂಲಕ ಗೆದ್ದುಕೊಂಡು ಬರ್ತಿದೆಯಾ ಎಲೆಕ್ಷನ್ಗಳು? ಎಲ್ಲದಕ್ಕೂ ಸಹ ಈ ಪತ್ರ ಇನ್ನೊಂದು ಬಾರಿ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದೆ ಮತ್ತು ವಿಪಕ್ಷಗಳು ಮಾಡ್ತಿರುವಂತಹ ಆರೋಪಗಳಲ್ಲಿ ಹುರುಳಿದ್ದೆ ಅನ್ನೋದಕ್ಕೆ ಇದು ಸಹ ಒಂದು ಹೆಲ್ಪ್ಫುಲ್ ಆದಂತಹ ಪಾಯಿಂಟ್ ಆಗುತ್ತೆ. ಸೊ ಇದಿಷ್ಟು ಕೇರಳಂನಲ್ಲಿ ನಡೆದಿರುವಂತಹ ಘಟನೆ. ಎಲೆಕ್ಷನ್ ಕಮಿಷನ್ ನ ಪತ್ರದಲ್ಲಿ, ಎಲ್ಲ ಪಕ್ಷಗಳಿಗೂ ಕಳಿಸಿರೋ ಪತ್ರದಲ್ಲಿ ಬಿಜೆಪಿಯ ಸೀಲ್ ಪತ್ತೆಯಾಗಿರೋದು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.